ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಹುಟ್ಟು ಸಾವಿನ ನಿಜವಾದ ಸತ್ಯ, ರೀಬರ್ತ್ ಡಿಕೋಡೆಡ್. ಅಂದರೆ ನಾನಿವತ್ತು 3 ಶರೀರಗಳ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈ 3 ಶರೀರಗಳ ಬಗ್ಗೆ ನಾವು ತಿಳ್ಕೊಳ್ಳದೇ ಇದ್ದರೆ ನಮಗೆ ಪುನರ್ಜನ್ಮ, ಸಾವು, ಹುಟ್ಟು, ಆತ್ಮ, ಈ ಕರ್ಮ, ಇದ್ರ ಬಗ್ಗೆ ಏನೇ ತಿಳ್ಕೊಂಡ್ರೂ ಕಡಿಮೆ. ಓಕೆ, ಫಸ್ಟು ಈ 3 ಶರೀರಗಳ ಬಗ್ಗೆ ನೀವು ತಿಳ್ಕೊಂಬಿಟ್ರೆ ನಿಮಗೆ ಅದೆಲ್ಲದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಓಕೆ, ಒಂದು ಸ್ವಲ್ಪ ನಾವು ಇವತ್ತು ವಿಜ್ಞಾನದ ಕಡೆ ಹೋಗೋಣ. ಓಕೆ, ಇದು ವಿಜ್ಞಾನ ಕೂಡ ಹೇಳುತ್ತೆ. ಏನು ಹೇಳುತ್ತೆ? ನಮ್ಮ ಹತ್ರ 3 ಶರೀರ ಇರುತ್ತೆ. ಇಷ್ಟು ದಿನ ನಾವು ಮಾತಾಡ್ತಾ ಇದ್ವಿ, ಒಂದು ಸೂಕ್ಷ್ಮ ಶರೀರ, ಒಂದು ಸ್ಥೂಲ ಶರೀರ, ದೇಹ. ಓಕೆ, ಇವೆರಡರ ಬಗ್ಗೆ ಹೇಳ್ತಾ ಇದ್ರು ಮೇಡಮ್. ಇವತ್ತೊಂದೇನು ಹೊಸದಾಗಿ ಇನ್ನೊಂದು ಶರೀರದ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಯಾವ್ದು ಶರೀರ ಇರ್ಬೋದು ಅಂತ ಇದು ಮಾಡ್ತಾ ಇದ್ದೀರಾ. ಇನ್ನೊಂದು ಶರೀರದ ಹೆಸರು ಕಾರಣ ಶರೀರ. ಇವು 3 ಶರೀರ ಇರುತ್ತೆ. ಒಂದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಆಮೇಲೆ ಕಾರಣ ಶರೀರ. ನೀವೇನು ಹೇಳ್ತಿರಲ್ಲ ನಾನು ಅಂತ, ಅದು ನೀವಲ್ಲ. ಅದು ಬರೀ ಒಂದು ಲೇಯರ್ಡ್ ಎಕ್ಸಿಸ್ಟೆನ್ಸ್. ಓಕೆ, ನೀವು ಅಂತ ಹೇಳ್ತಿರಲ್ಲ, ಅದು ನೀವು ಹೇಳ್ತಾ ಇಲ್ಲ. ಒಳಗಡೆ ಕುತ್ಕೊಂಡಿರೋ ಬೇರೆಯೇ, ಅವರು ನೀವು ಅಂತ ಹೇಳ್ತಾ ಇರೋದು. ಓಕೆ, ಮೊದಲನೇದಾಗಿ ಸ್ಥೂಲ ಶರೀರ ಅಂದರೆ ಏನು ಅದನ್ನು ತಿಳ್ಕೊಳ್ಳಿ. ಸಿಂಪಲ್ಲಾಗಿ ಹೇಳ್ತೀನಿ, ಜಾಸ್ತಿ ನಿಗೂಢವಾಗಿ ಹೇಳಲ್ಲ, ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ. ಓಕೆ, ಸ್ಥೂಲ ಶರೀರ ಅಂದರೆ ಏನು? ನೀವು ದೇಹ ಇದೆಯಲ್ಲ, ಇವಾಗ ನಿಮ್ಮ ಹತ್ರ ದೇಹ. ಓಕೆ, ಆ ಶರೀರಕ್ಕೆ ಏನು ಹೇಳ್ತಾರೆ? ಸ್ಥೂಲ ಶರೀರ. ಇದು ಏನೇನು ಕೂಡಿ ಆಗಿರುತ್ತೆ? ಮಣ್ಣು, ನೀರು, ಬೆಂಕಿ, ವಾಯು, ಆಕಾಶ. ಈ 5 ತತ್ವಗಳಿಂದ ಕೂಡಿ ಆಗಿರೋದು ಯಾವುದು? ಸ್ಥೂಲ ಶರೀರ, ದೇಹ. ಓಕೆ, ಇದು ಇಲ್ಲೇ ಹುಟ್ಟುತ್ತೆ, ಇಲ್ಲೇ ಸಾಯುತ್ತೆ. ಓಕೆ, ಇದಕ್ಕೆ ಫಿಸಿಕಲ್ ಬಾಡಿ ಅಂತ ಹೇಳ್ತಾರೆ. ಇದೇನೇನು ಮಾಡುತ್ತೆ? ನಡೆಯುತ್ತೆ, ವಾಕ್ ಮಾಡುತ್ತೆ, ಮಾತಾಡುತ್ತೆ, ಮಲ್ಕೊಳ್ಳುತ್ತೆ. ಓಕೆ, ತಿನ್ನುತ್ತೆ, ಊಟ ತಿನ್ನುತ್ತೆ, ಇದೆಲ್ಲ ಮಾಡುತ್ತೆ. ಇದೆಲ್ಲ ಮಾಡುತ್ತೆ, ಆದರೆ ಇದರಲ್ಲಿ ಏನಿರಲ್ಲ? ಸ್ಮೃತಿ ಇರಲ್ಲ. ಸ್ಮೃತಿ ಅಂದರೆ ಏನು? ಮೆಮೊರಿ ಇರಲ್ಲ ಇಲ್ಲಿ. ಈ ದೇಹ ಸ್ಥೂಲ ಶರೀರ ಏನಿದೆಯಲ್ಲ, ಇದರಲ್ಲಿ ಮೆಮೊರಿ ಇರಲ್ಲ, ಇದರಲ್ಲಿ ಸಂಸ್ಕಾರ ಇರಲ್ಲ. ಆಮೇಲೆ ಕರ್ಮ ಮಾಡಿರ್ತಾರಲ್ಲ, ಕರ್ಮಗಳ ಡೇಟಾ ಇರುತ್ತಲ್ಲ, ಕರ್ಮ ಮಾಡಿರೋ ಡೇಟಾ ತುಂಬ್ಕೊಂಡಿರುತ್ತಲ್ಲ, ಅದು ಇರಲ್ಲ. ಇದು ಮನಸ್ಸಿರಲ್ಲ, ಬುದ್ಧಿ ಇರಲ್ಲ. ಓಕೆ, ಈ ಸ್ಥೂಲ ಶರೀರದಲ್ಲಿ ಇದ್ಯಾವುದೂ ಇರಲ್ಲ. ಓಕೆ, ಇದು ಇಲ್ಲೇ ಹುಟ್ಟಿ ಇಲ್ಲೇ ಸಾಯುತ್ತೆ. ಹೇಗೆ ನಾವು ವಸ್ತ್ರಗಳನ್ನು ಬದಲಿಸ್ತೀವಲ್ಲ, ಹಾಗೇ ಸ್ಥೂಲ ಶರೀರ ಇದು ಇಲ್ಲೇ ನಾಶ ಆಗಿಬಿಡುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಬರೋದು ಸೂಕ್ಷ್ಮ ಶರೀರ. ಯಾವುದಕ್ಕೆ ನಾವು ಆತ್ಮ ಅಂತ ಕರಿತಾ ಇದ್ವಲ್ಲ, ಪ್ರಾಣ, ಆತ್ಮ ಅಂತ. ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರ ಏನು? ಇದೇ ನಿಜವಾದ ಟ್ರಾವೆಲರ್. ಇದು ಜನ್ಮದಿಂದ ಜನ್ಮಗಳವರೆಗೂ ಹೋಗೋ ಟ್ರಾವೆಲರ್ ಅಂತಲೇ ಕರಿಬೋದು. ಇದಕ್ಕೆ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಇದರ ಹತ್ರ ಏನೇನು ಇರುತ್ತೆ? ಮನಸ್ಸು, ಮೈಂಡ್ ಅಂದರೆ ಇಚ್ಛೆ, ಅದು ಬೇಕು ನನಗೆ, ಭಾವನೆಗಳು, ಆಮೇಲೆ ವಿಚಾರಗಳು, ಬುದ್ಧಿ ಇರುತ್ತೆ, ಇಂಟೆಲಿಜೆಂಟ್, ಆಮೇಲೆ ನಿರ್ಣಯ ತಗೊಳ್ಳೋದು, ಆಮೇಲೆ ವಿವೇಕ ಇರುತ್ತೆ, ಅಹಂಕಾರ ಕೂಡ ಇರುತ್ತೆ. ಅಂದರೆ ನಾನು, ನನ್ನದು ಅನ್ನೋ ಒಂದು ಮನೋಭಾವ ಇರುತ್ತೆ. ಆಮೇಲೆ ಪ್ರಾಣ. ಓಕೆ, ಲೈಫ್ ಫೋರ್ಸ್ ಅಂದರೆ ಈ ದೇಹ, ನಡೆಯುವಂಥ ದೇಹ ಊರ್ಜಾ ಅಂತ ಕರೀತಾರೆ. ನಡೆಯುವಂಥ ಅಂದರೆ ಟ್ರಾವೆಲ್ ಮಾಡೋ ಊರ್ಜಾ, ಟ್ರಾವೆಲ್ ಮಾಡೋ ಒಂದು ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ. ಓಕೆ, ಇದು ಪೂರಾ ಸಾಫ್ಟ್ವೇರ್ ಸಿಸ್ಟಮ್ ಆಗಿರುತ್ತೆ. ಇದೇ ಏನು ಮಾಡುತ್ತೆ? ನಾವು ಸತ್ತ ಮೇಲೂ ಕೂಡ ಮುಂದಿನ ಜನ್ಮಕ್ಕೂ ಹೋಗುತ್ತೆ, ಕ್ಯಾರಿ ಆಗುತ್ತೆ. ಸತ್ತ ಮೇಲೂ ಕೂಡ ಜೀವಂತ ಇರೋ ಸೂಕ್ಷ್ಮ ಶರೀರ. ಆಮೇಲೆ ನಮ್ಮ ಮುಂದಿನ ಜನ್ಮಕ್ಕೆ ತಗೊಂಡು ಹೋಗೋದು.
ಕ್ಯಾರಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನು, ಮುಂದಿನ ಪುನರ್ಜನ್ಮಕ್ಕೆ ಎಲ್ಲ ಇದ್ರ ಮೇಲೇ ಆಧಾರ ಆಗಿರುತ್ತೆ. ಓಕೆ, ಸೂಕ್ಷ್ಮ ಶರೀರ ಅಂತ ಇದಕ್ಕೆ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಬರೋದು ಕಾರಣ ಶರೀರ. ಕಾರಣ ಶರೀರ ಅಂದರೆ ಏನು? ಕ್ಯಾಶುವಲ್ ಬಾಡಿ. ಇದರ ಒಳಗಡೆ ನಮ್ಮ ಪೂರಾ ಡೇಟಾ ಸ್ಟೋರ್ ಇರುತ್ತೆ. ನಮ್ಮ ಜನ್ಮಗಳ ಡೇಟಾ ಏನಿರುತ್ತೆ ಸ್ಟೋರ್ ಇರುತ್ತೆ ಕಾರಣ ಶರೀರದಲ್ಲಿ. ಏನೇನು ಸಂಸ್ಕಾರ, ನಾವು ಮಾಡಿರೋ ಕರ್ಮ ಪ್ಯಾಟರ್ನ್ ಯಾವಾಗಲೂ ರಿಪೀಟ್ ಆಗ್ತಾ ಇರುತ್ತೆ ಅಲ್ವಾ. ನಮ್ಮ ಲೈಫಲ್ಲಿ ಒಂದೇ ಸಮಸ್ಯೆ ರಿಪೀಟ್ ಆಗ್ತಾ ಇರುತ್ತೆ, ಪ್ಯಾಟರ್ನ್ ಬರ್ತಾ ಇರುತ್ತೆ ಅಲ್ವಾ. ಅದು ನಮ್ಮ ಕಾರಣ ಶರೀರದಿಂದ ಬರ್ತಾ ಇರುತ್ತೆ. ಯಾವ ಬೀಜವನ್ನು ನಾವು ಹಾಕ್ತೀವಿ ಅದು ಬೆಳೆಯಾಗಿ ಬರುತ್ತೆ ಅಂತಾರಲ್ಲ, ಇದು ಕಾರಣ ಶರೀರ. ಇದಕ್ಕೆ ಬೀಜ ಅಂತಲೂ, ಕರ್ಮದ ಬೀಜ ಅಂತಲೂ ಕರೀತಾರೆ ಕಾರಣ ಶರೀರಕ್ಕೆ. ಓಕೆ, ನಾವು ಕೆಟ್ಟ ಬೀಜವನ್ನು ಹಾಕಿದ್ರೆ ಕೆಟ್ಟ ಬೀಜನೇ ಬೆಳೆಯುತ್ತೆ. ಓಕೆ, ಬೇವಿನ ಬೀಜ ಹಾಕಿಬಿಟ್ಟು ಮಾವಿನ ಗಿಡ ಬರುತ್ತೆ ಆ ಥರ ಅಲ್ಲ. ನಾವು ಯಾವ ಬೀಜ ಹಾಕ್ತೀವಿ ಅದೇ ಬೀಜನೇ ಬರುತ್ತೆ. ಅದೇ ನಮ್ಮ ಕರ್ಮ, ಅದೇ ಪ್ಯಾಟರ್ನ್ಸ್, ಲೇಯರ್ಸ್ಗಳು ನಮ್ಮ ಲೈಫಲ್ಲಿ ಬರ್ತಾ ಇರುತ್ತಲ್ಲ, ಅದು ಇದಕ್ಕೆ ನಾವೇನು ಹೇಳ್ತೀವಿ, ಕಾರಣ ಶರೀರ ಅಂತ ಹೇಳ್ತೀವಿ. ಇದೆಲ್ಲ ನಾವು ಯಾವುದೋ ಒಂದು ಜನ್ಮದಲ್ಲಿ ಯಾವ ಬೀಜ ಹಾಕಿರ್ತೀವಿ ಅದು ಗಿಡ ಆಗಿ ನಮಗೆ ಮುಂದಿನ ಜನ್ಮದಲ್ಲೂ ಬರ್ತಾ ಇರುತ್ತೆ. ಲೈಫ್ ಪ್ಯಾಟರ್ನ್ ಅಂತ ಹೇಳ್ತೀವಲ್ಲ, ಲೈಫ್ ಸರ್ಕಲ್ಗಳು ಹಂಗೆ ಒಂದಾಗಿ ಒಂದು ನಮಗೆ ನೋವು ಉಂಟು ಮಾಡೋ ಅಂಥ ಒಂದೊಂದು ಸ್ಥಿತಿ ಬರ್ತಾನೆ ಇರುತ್ತೆ. ಆದರೆ ಅದನ್ನು ಕಲಿಯಲ್ಲ ನಾವು ಅಲ್ವಾ. ಇದೆಲ್ಲ ಕಾರಣ ಶರೀರದಲ್ಲಿ ಸ್ಟೋರ್ ಆಗಿರುತ್ತೆ. ಈ ಎಲ್ಲ ಜನ್ಮಗಳ ಪ್ಯಾಟರ್ನ್ಸ್, ಲೇಯರ್ಸ್, ವಾಸನ, ಮೋಹ, ಡಿಸೈರ್ಸ್ ಅಂತ, ತುಂಬ ಆಳವಾದ ಡಿಸೈರ್ಸ್ ಅಂತ ಹೇಳ್ತಾರೆ. ಇದೇ ಕಾರಣ ಶರೀರ ಡಿಸೈಡ್ ಮಾಡುತ್ತೆ ನೀನು ಮುಂದಿನ ಜನ್ಮದಲ್ಲಿ ಯಾವ ಮನೆಯಲ್ಲಿ, ಎಲ್ಲಿ ನೀನು ಹುಟ್ಟಬೇಕು ಅಂತ ಇದೇ ಡಿಸೈಡ್ ಮಾಡೋದು. ಓಕೆ, ಯಾವ ಕರ್ಮನ ತಗೊಂಡು ಯಾವ ಮನೆಯಲ್ಲಿ ನೀನು ಹುಟ್ಟಬೇಕು ಅಂದರೆ ಯಾವ ಮೈಂಡನ್ನು ನಿನಗೆ ಹುಟ್ಟಿಸುತ್ತೆ, ಟೆಂಡೆನ್ಸಿ. ಓಕೆ, ಯಾವ ಮನೆಯಲ್ಲಿ ಯಾವ ಥರದ ಮೈಂಡ್ ತೊಗೊಂಡು ಹುಟ್ಟಬೇಕು, ಯಾಕಂದರೆ ಕಾರಣ ಶರೀರ ಇರುತ್ತೆ ಅಲ್ವಾ. ಇದು ಈ ಕೆಲಸ ಮಾಡೋದೇ ಕಾರಣ ಶರೀರ. ಇದೇ ವಿಚಾರ ಮಾಡೋದೇ ನಾನು ಎಲ್ಲಿ ಹುಟ್ಟಬೇಕು, ನಂದಿನ್ನೂ ಏನು ಪ್ಯಾಟರ್ನ್. ಓಕೆ, ಅರ್ಥ ಆಯ್ತಲ್ವಾ. ಇಲ್ಲಿ ಈ 3 ಶರೀರಗಳ ಬಗ್ಗೆ. ಇವಾಗ ಡೆತ್ ಯಾವುದಾಗುತ್ತೆ? ಡೆತ್ ಆದ ತಕ್ಷಣ ಫಸ್ಟ್ ಸಾಯೋದು ಸ್ಥೂಲ ಶರೀರ ಅಂತರೂ ಇಲ್ಲೇ ನಾಶ ಆಗುತ್ತೆ. ನೆಕ್ಸ್ಟ್ ಹೋಗೋದು ಇವೆರಡೂ ಶರೀರಗಳು, ಏನು ಸೂಕ್ಷ್ಮ ಶರೀರ, ಕಾರಣ ಶರೀರ, ಎರಡೂ ಕೂಡಿ ನೆಕ್ಸ್ಟ್ ಹುಟ್ಟೋ ಬೇರೆ ಶರೀರದಲ್ಲಿ ಪ್ರವೇಶ ಮಾಡ್ತವೆ. ಇವೆರಡೂ ಶರೀರಗಳು, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇವೆರಡು ಸೇರಿಬಿಟ್ಟೇ ಹೊಸ ಶರೀರದಲ್ಲಿ, ಹೊಸ ಸ್ಥೂಲ ಶರೀರದಲ್ಲಿ, ದೇಹದಲ್ಲಿ ಎಂಟ್ರಿ ಆಗ್ತವೆ. ಇದು ಏನು, ರೀಬರ್ತ್ ಆಗುತ್ತೆ. ಮತ್ತು ಬೇರೆ ಶರೀರ, ಹೊಸ ಶರೀರದಲ್ಲಿ ಇವೆರಡೂ ಶರೀರಗಳು ಸೇರಿಕೊಂಡು ರೀಬರ್ತ್ ಆಗುತ್ತೆ. ಇದು ಎಲ್ಲಿವರೆಗೂ ನಡೀತಾ ಇರುತ್ತೆ ಹಾಗೆ ಹೇಳಿ ನೋಡೋಣ. ಈ ಥರ ಎಲ್ಲಿವರೆಗೂ ಹಾಗೇ ನಡೀತಾ ಇರುತ್ತೆ? ಎಲ್ಲಿವರೆಗೂ ಅಂದರೆ ನೀವು ಎಲ್ಲಿವರೆಗೂ ನಿಮ್ಮ ಇಚ್ಛೆ, ವಾಸನ, ಮೋಹ, ನಿಮ್ಮ ಕರ್ಮಗಳ ಬೀಜ, ಇವೆಲ್ಲವನ್ನು ಎಲ್ಲಿವರೆಗೂ ನೀವು ತಿಳ್ಕೊಳ್ಳೋದಿಲ್ಲ. ಇವೆಲ್ಲವನ್ನು ಬಿಟ್ಟು, ಎಲ್ಲ ಆಶೆಗಳನ್ನು ಬಿಟ್ಟು ನೀವು ನಿಮ್ಮ ಶುದ್ಧ ಚೇತನ, ನಿಮ್ಮ ಶುದ್ಧ ಆತ್ಮ ಮೇಲೆ ಏಳುತ್ತೆ, ಅಲ್ಲಿವರೆಗೂ ಇದು ಹಾಗೆ ನಡೀತಾನೇ ಇರುತ್ತೆ. ಹುಟ್ಟು ಸಾವು. ಓಕೆ, ಈ ಜನ್ಮದಲ್ಲಿ ಒಂದು ಪಾಪ ಮಾಡ್ಕೊಳ್ಳಿ, ಮತ್ತು ಅದನ್ನೇ ಕಟ್ಕೊಂಡು ಇವೆರಡು ಏನು ಮಾಡುತ್ತೆ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅದನ್ನು ಕಟ್ಕೊಂಡು ಹೋಗುತ್ತೆ. ಯಾವಾಗ ನಮ್ಮ ಕರ್ಮ ಕ್ಲೋಸ್ ಆಗುತ್ತೆ, ಪಾಪ ಮಾಡೋದು ಕ್ಲೋಸ್ ಆಗುತ್ತೆ, ಮೋಹ, ಆಸೆ ಇವೆಲ್ಲ ಬಿಡ್ತೀವಿ, ಆಗ ಎಂಡ್ ಆಗುತ್ತೆ ಇದು ಹುಟ್ಟು ಸಾವು. ಓಕೆ, ಸರಿ. ಎಷ್ಟು ತಿಳ್ಕೊಂಡಿದ್ದೀರಾ ಏನೋ ಗೊತ್ತಿಲ್ಲ, ಆದರೂ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.